ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ರಾಮಾಚಾರಿ ಚಾರು ಇಬ್ಬರು ಕೂಡ ತೋಡಿದ ಕೆಡ್ಡಾಗೆ ಬಿದ್ದಿದ್ದಾರೆ. ನವದೀಪ್ ಮತ್ತು ಮಾನ್ಯತಾ ಹಾಗೆ ವಿವೇಕ್ ಮೂವರನ್ನು ಕೂಡ ಟ್ರ್ಯಾಪ್ ಮಾಡಿದ್ದಾರೆ ಇಲ್ಲಿ ರಾಮಾಚಾರಿ ಹಾಗೆ ಚಾರು. ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ಮತ್ತೆ ಸತ್ತಿರೋ ಕಿಟ್ಟಿ ವಾಪಸ್ ಬರ್ತಿದ್ದಾರೆ. ಏನಾಯಿತು ಏನು ಕತೆ ತಿಳ್ಕೊಬೇಕಾ? ಹಾಗಿದ್ರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ರಾಮಾಚಾರಿ ತನ್ನ ತಮ್ಮ ಕಿಟ್ಟಿಯ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ತೀರ್ಮಾನ ಮಾಡ್ಕೋತಾರೆ. ಮನೆಯವ್ರು ಎಲ್ಲರ ಮುಂದೆ ಕಿಟ್ಟಿ ಬದುಕಿದ್ದಾನೆ, ರಾಮಾಚಾರಿ ಸತ್ತೋಗಿದ್ದಾನೆ ಅಂತ ಬಿಂಬಿಸಿ ತನ್ನ ಹೆಂಡತಿ ಮತ್ತು ಮುರಾರಿಗೆ ಮಾತ್ರ ರಾಮಾಚಾರಿ ಬದುಕಿರೋ ವಿಷಯ ಗೊತ್ತಾಗೋ ಹಾಗಾಗಿದೆ. ಆದರೆ ಇಲ್ಲಿ ಚಾರು ತನ್ನ ಮೈದನಿಗೆ ನ್ಯಾಯ ಕೊಡಿಸ್ಬೇಕು ಅಂತ ರಾಮಾಚಾರಿ ಜೊತೆ ಕೈ ಜೋಡಿಸಿದಾಳೆ. ಆಕೆಯ ಅಮ್ಮ ಮಾನ್ಯತಾ ಹಾಗೆ ನವದೀಪ್ ಇವ್ರು ಎಲ್ಲರನ್ನ ಕೂಡ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು, ಹಿಡಿದು ಅರೆಸ್ಟ್ ಮಾಡಿಸ್ಬೇಕು. ಅರೆಸ್ಟ್ ಮಾಡಿಸಿ ಅವ್ರಿಗೆ ಶಿಕ್ಷೆ ಕೊಡಿಸೋದ್ರ ಮುಖಾಂತರ ನನ್ನ ತಮ್ಮನ ಸಾವಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಇದು ಎಲ್ಲದರ ಜೊತೆ ತನ್ನ ತಮ್ಮನ ಸಾವಿಗೆ ಕಾರಣ ಆದ ರುಕ್ಕು ಕಥೆಯನ್ನು ಕೂಡ ಮುಗಿಸ್ಬೇಕು. ಜೊತೆಗೆ ಜೈಶಂಕರ್ನ ಕೂಡ ಜೈಲಿಂದ ಹೊರಗಡೆ ಕರ್ಕೊಂಡು ಬರಬೇಕು. ಇದೆಲ್ಲವೂ ಕೂಡ ಚಾರುಚಾರ್ಯ ಒಂದು ಉದ್ದೇಶವಾಗಿದೆ. ಇದೆಲ್ಲವನ್ನ ಕೂಡ ಮಾಡಬೇಕು ಅಂದರೆ ಇಲ್ಲಿ ಚಾರು ಡ್ರಾಮಾ ಮಾಡಬೇಕಾಗ್ದ. ಅದೇ ಕಾರಣಕ್ಕೆ ಚಾರು ಮಾನ್ಯತಾ ಬಳಿಗೆ ಹೋಗಿದ್ದ. ನನಗೆ ರಾಮಾಚಾರಿ ಎಂಥವನು ಅಂತ ಗೊತ್ತಾಗೋಯ್ತು, ಅವ್ನು ಸತ್ತ ಮೇಲೆ ನನಗೆ ಮನೇಲಿ ಬೆಲೆ ಇಲ್ಲ, ನಾನು ತಪ್ಪು ಮಾಡಿದೆ, ಅವನ್ನ ಪ್ರೀತಿ ಮಾಡಬಾರ್ದಿತ್ತು, ಇವಾಗ ಬುದ್ಧಿ ಬಂದಿದೆ, ನನಗೆ ಬುದ್ಧಿ ಬರಲಿಲ್ಲ, ಈ ಮಗು ಬೇಡ ಅಂತ ಹೋಗಿದ್ದೆ, ಆದರೆ ಏನು ಮಾಡೋದು, ನನ್ನ ಜೀವಕ್ಕೆ ಅಪಾಯ ಆಗತ್ತಂತೆ, ಅದಕ್ಕೆ ಈ ಮಗುನ ಅವರು ಕೊಟ್ಬಿಟ್ಟು ಹೊಸ ಬದುಕನ್ನು ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಮಾನ್ಯತಾನ ನಂಬಿಸ್ತಾರೆ ಚಾರು. ಇದನ್ನು ನಂಬದಂಥ ಮಾನ್ಯತಾ ತನ್ನ ಮಗಳ ಮೇಲೆ ಬಿಟ್ಟದಷ್ಟು ಆಸೆ ಕನಸುಗಳನ್ನು ಮೊದಲೇ ಹೊತ್ತಿಟ್ಕೊಂಡಿದ್ರು. ಈಗ ಇನ್ನಷ್ಟು ಕೂಡ ಅವರ ಆಸೆ ಕನಸು ದುಪ್ಪಟ್ಟಾಗ್ಬಿಡತ್ತ. ಮೊದಲು ನವದೀಪ್ ಮಗನ ಜೊತೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ವಿವೇಕನನ್ನ ಕೂಡ ಕರ್ಸ್ಕೋತಾರೆ. ಇಲ್ಲಿ ಯಾವಾಗ ಚಾರುನ ನೋಡಿದ್ದು ವಿವೇಕ್ ಅಂತೂ ಫುಲ್ ಫಿದಾ ಆಗ್ಬಿಡ್ತಾರೆ. ಇಲ್ಲಿ ಚಾರು ಬಿಟ್ರೆ ಬೇರೆ ಯಾರನ್ನೂ ಮದುವೆ ಆಗೋದಿಲ್ಲ ಅಂತ ಕೂಡ ಹೇಳ್ಬಿಡ್ತಾರೆ. ಬಟ್ ಇಲ್ಲಿ ಚಾರುಗೆ ಅದು ಕಸರಸಿ ಆಗುತ್ತೆ. ನಾಟಕನ ನಿಲ್ಲಿಸ್ಬಿಟ್ಟು ರಾಮಾಚಾರಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ದಯವಿಟ್ಟು ಬೇಡ, ಆ ರೀತಿ ಆದರೆ ಹೇಗೆ, ಬೇರೆ ಆದಿ ಇದ್ದಿದ್ರೆ ನಾವು ಬೇರೆ ನಾಟಕ ಮಾಡೋ ಅವಶ್ಯಕತೆ ಇತ್ತ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೀವು ಯಾವತ್ತೂ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂದರೆ, ಬೇರೆಯವ್ರಿಗೆ ಒಳ್ಳೇದಾಗುತ್ತೆ ಅಂದರೆ ಖಂಡಿತ ಏನು ಬೇಕಿದ್ರೂ ಕೂಡ ನೀವು ಮಾಡೋಕ್ಕೆ ರೆಡಿ ಇದ್ದೀರಾ. ಅಂದಮೇಲೆ ಪ್ಲೀಸ್ ದಯವಿಟ್ಟು ಒಪ್ಕೊಳ್ಳಿ, ನನ್ನ ತಮ್ಮನ ಸಾವಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ರಾಮಾಚಾರಿ ಕೇಳ್ಕೊಂಡಾಗ ಚಾರು ಕೂಡ ಒಪ್ಕೋತಾರೆ. ಜೊತೆಗೆ ಈ ಬಾರಿ ನಾನೇ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿ ರಾಮಾಚಾರಿ ಕಿಟ್ಟಿಯಾಗಿ ಮಾನ್ಯತಾ ಮನೆಗೆ ಬರ್ತಾರೆ. ಮಾನ್ಯತಾನ ಚಾರಿ ಇಬ್ಬರು ಕೂಡ ಚೆನ್ನಾಗಿ ಸೇರಿಕೊಂಡು ಟ್ರ್ಯಾಪ್ ಮಾಡಿ ಕಿಟ್ಟಿನೇ ಚಾರುಗೆ ಬಾಡಿ ಗಾರ್ಡ್ ಆಗಿ ಮಾನ್ಯತಾನೇ ನೇಮಕ ಮಾಡುವ ಹಾಗೆ ಮಾಡ್ತಾರೆ. ಬಟ್ ಇವರು ಎಲ್ಲರೂ ನಾಟಕ ಮಾಡ್ತಿರೋದು ಜಿಕೆ ಗೊತ್ತಿದೆ. ರಾಮಾಚಾರಿ ಆಲ್ರೆಡಿ ಜಿಕೆ ಸತ್ಯ ಕೂಡ ಹೇಳಿದ್ದಾರೆ, ನಾನೇ ರಾಮಾಚಾರಿ, ಬಟ್ ಏನು ಮಾಡೋದು, ನೀನು ಹೇಳೋ ಸತ್ಯನ ಯಾರು ನಂಬೋದಿಲ್ಲ ಅಂತ. ತದನಂತರ ಈ ಕಡೆ ವಿವೇಕ್ ಅಂತೂ ನಿಜವಾಗ್ಲೂ ಚಾರು ಜೊತೆ ಮಿಸ್ಬಿಹೇವ್ ಮಾಡ್ತಾರೆ. ಇದರಿಂದ ಸಹಿಸ್ಕೊಳ್ಳೋಕೆ ಆಗದಿರೋ ರಾಮಾಚಾರಿ ವಿವೇಕ್ ಮನೆಗೆ ಹೋಗಿದ್ದೆ ಹಿಗ್ಗ ಮುಗ ಬಾರಿಸಿ ಬಿಸಾಕ್ತಾರೆ. ಬಟ್ ವಿವೇಕ್ ಗೊತ್ತಿಲ್ಲ ತನಗೆ ಯಾರು ಹೊಡೆದಿದ್ದು ಅಂತ. ಇತ್ತ ಕಡೆ ಸಿದ್ಧಾರ್ಥನು ACP ನವದೀಪ್ ಪರವಾಗಿ ಕೆಲಸ ಮಾಡ್ತಿರ್ತಾರೆ. ಆದರೆ ಇಲ್ಲಿ ರಾಮಾಚಾರಿ ಯಾವಾಗ ಒಂದು ಡಾಕ್ಯುಮೆಂಟ್ಸ್ನ ಕೊಡ್ತೀನಿ, ಅರೆಸ್ಟ್ ಮಾಡ್ತೀರಾ ಅಂತ ಕೇಳಿದ್ರು ಆ ಕ್ಷಣ ಸಿದ್ಧಾರ್ಥ್ ಬದಲಾಗ್ತಾರೆ. ಅದಕ್ಕೆ ಕಾರಣ ಅವರ ಹೆಂಡತಿ ಮಗಳಿಗೆ ಆಕ್ಸಿಡೆಂಟ್ ಆಗುತ್ತೆ, ಎಷ್ಟು ದುಡ್ಡಿದ್ರೂ ಕೂಡ ನನಗೆ ಬದುಕಿಸ್ಕೊಳಕ್ಕೆ ಆಗ್ತಿಲ್ಲ, ನನ್ನ ಪಾಪ ಕರ್ಮದ ಪ್ರತಿಫಲ ಇದು ಅಂತ ಹೇಳಿ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದ ರಾಮಾಚಾರಿಗೆ ಸಹಾಯ ಮಾಡೋಕ್ಕೆ ಒಪ್ಕೋತಾರೆ. ಜೊತೆಗೆ ನೀನು ರಾಮಾಚಾರಿ ಅನ್ನೋ ವಿಷಯ ನನಗೆ ಗೊತ್ತಿದೆ ಅಂತ ಕೂಡ ಹೇಳ್ತಾರೆ. ಈ ಕಡೆ ಏನೋ ಆಗ್ಬಿಡುತ್ತೋ ಅಂತ ರಾಮಾಚಾರಿ ಹೆದರ್ಕೋತಾರೆ. ಬಟ್ ಖಂಡಿತ ನಾನು ಯಾರಿಗೂ ಹೇಳಲ್ಲ, ನವದೀಪ್ನ ಎಲ್ಲ ಸಾಕ್ಷಿ ಅವನ ಲ್ಯಾಪ್ಟಾಪಲ್ಲಿದೆ, ಅದನ್ನು ತೊಗೊಂಡು ಬಂದರೆ ನಾವು ಅವನ್ನ ಅರೆಸ್ಟ್ ಮಾಡ್ಬೋದು ಅಂತ ಹೇಳಿ ಸಿದ್ಧಾರ್ಥ್ ಒಂದು ಸಲಹೆಯನ್ನ ಕೊಡ್ತಾರೆ. ಅದೇ ಕಾರಣಕ್ಕೆ ರಾಮಾಚಾರಿ ಚಾರು ಅಲ್ಲಿ ವಿವೇಕನ್ನ ನೋಡೋ ನೆಪ ಮಾಡಿಕೊಂಡು ಆ ಮನೆಗೆ ಹೋಗಿ ಲ್ಯಾಪ್ಟಾಪ್ ಅನ್ನ ಕದಿಯೋಕೆ ಮುಂದಾಗ್ತಿದ್ದಾರೆ. ಇತ್ತ ಕಡೆ ಆಲ್ರೆಡಿ ನವದೀಪ್ ಕೂಡ ಬಸವರಾಜನವ್ರ ಬಗ್ಗೆ ಮಾತಾಡ್ತಿರ್ತಾನೆ. ಅವನೇ ಬಂದು ನನ್ಗೆ ಹೊಡೆದಿರ್ಬೋದೇನೋ ಅಂತ ವಿವೇಕ್ ಅನ್ಕೋತಿರ್ತಾರೆ. ನನ್ಗೆ ಗೊತ್ತಾಗಬೇಕು ಯಾರು ಹೊಡೆದಿದ್ದು ಅಂತ ಹೇಳ್ದು ಮಾತನಾಡ್ತಿರ್ತಾರೆ. ಅದರ ನಡುವೆ ಚಾರು ಮತ್ತು ಕಿಟ್ಟಿ ಅಲ್ಲಿಗೆ ಬರ್ತಾರೆ, ಅಂದರೆ ರಾಮಾಚಾರಿ ಅಲ್ಲಿಗೆ ಬರ್ತಾರೆ. ಇದೇನಿದು ಚಾರು ಬಂದ್ಬಿಟ್ಟಿದ್ದಾಳೆ ಅಂದಾಗ ಇಲ್ಲಿ ರಾಮಾಚಾರಿ ಅದು ಯಾಕೆ ಅಂದರೆ ಚಾರು ಮೇಡಮ್ಗೆ ನಿಮಗೆ ಹೊಡೆದ್ಬಿಟ್ರಲ್ವಾ, ಹೊಡ್ತಾ ಆಗಿದೆ ಅಲ್ವಾ, ಏಟ್ ಆಗಿದೆ ಅಲ್ವಾ, ಹಾಗಾಗಿ ನಿಮ್ಮನ್ನು ನೋಡ್ಕೊಂಡು ಹೋಗಬೇಕು ಅಂತ ಬಂದರು, ಏನಾಗ್ಬಿಡ್ತು ಅಂತ ತುಂಬ ಗಾಬರಿ ಆಗಿದ್ರು, ಅದಕ್ಕೋಸ್ಕರ ಕರ್ಕೊಂಡು ಬಂದೆ ಅಂದಾಗ ನಿಜವಾಗ್ಲೂ ಖುಷಿ ಆಗಿಬಿಡುತ್ತೆ. ಚಾರು ನನ್ನ ಬಗ್ಗೆ ಯೋಚನೆ ಮಾಡಿಬಿಟ್ಲಾ ಅಂತ ನಿಜವಾಗ್ಲೂ ವಿವೇಕ್ ಹುಚ್ಚನಂತ ಆಗಿಬಿಟ್ಟಿದ್ದಾರೆ. ಮನೆ ತುಂಬ ಫೋಟೋ, ಚಾರು 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 ಜಸ್ಟ್ ಚಾರು ಬಿಟ್ಟರೆ ಬೇರೆ ಏನು ಯೋಚನೆಗೆ ಬರ್ತಿಲ್ಲ ವಿವೇಕ್ಗೆ, ಅಷ್ಟು ಹುಚ್ಚನಾಗಿದ್ದಾರೆ ಚಾರು ಬ್ಯೂಟಿಗೆ. ತದನಂತರ ಇಲ್ಲಿ ನವದೀಪ್ಗೂ ಕೂಡ ತುಂಬ ಖುಷಿ ಆಗತ್ತೆ, ನನ್ನ ಒಂದು ಬಾಬಿ ನನ್ನ ಮಗನ್ನ ನೋಡೋಕೆ ಬಂದಿದ್ದಾಳೆ ಅಂತ. ಸರಿ ಆಯಿತು ಅಂತ ಹೇಳಿ ಅವರು ಫೋನಲ್ಲಿ ಬ್ಯುಸಿ ಇರ್ತಾರೆ. ಅದೇ ಟೈಮಲ್ಲಿ ಚಾರು ಮುಂದೆ ಲ್ಯಾಪ್ಟಾಪ್ ಇರುತ್ತೆ, ಅದನ್ನು ಟಚ್ ಮಾಡೋಕೆ ಹೋದಾಗ ಅಲ್ಲಿ ನವದೀಪ್ ಫ್ರೀಗೆ ಬಿಡ್ತಾರೆ, ಲ್ಯಾಪ್ಟಾಪ್ ತೊಗೊಂಡು ಹೋಗಿಬಿಡ್ತಾರೆ.
ತದನಂತರ ಏನು ಬೇಕು ಏನು ಕಾಫಿ ಟೀ ಅಂತ ಹೇಳಿ ಕಾಫಿನ ತರಿಸ್ಕೊಡ್ತಾರೆ ನವದೀಪ್ ಮಗ ವಿವೇಕ್. ತದನಂತರ ಚಾರುಗೆ ಕ್ಲೋಸ್ ಹಾಕೋಕೆ ಹೋದಾಗ ಚಾರು ಅಲ್ಲಿಂದ ಹೊರಟ್ಬಿಡ್ತಾಳೆ. ಏನಿದು ಚಾರುಗೆ ಇಷ್ಟ ಇಲ್ಲ ಅನಿಸುತ್ತೆ ನಾನು ಅಂದಾಗ, ಇಲ್ಲ ಸರಿ ಇಷ್ಟ ಇದ್ದೀರಾ ಯಾಕೆ ಅಂತ ನಾನು ಕೇಳ್ಕೊಂಡು ಬರ್ತೀನಿ ರೀ ಅಂತ ರಾಮಾಚಾರಿ ಹೋಗಿದ್ದೆ. ಯಾಕೆ ಮೇಡಮ್ ಯಾವತ್ತೂ ಕೂಡ ನಿಮ್ಮ ಕಣ್ಗಳು ನನ್ನನ್ನೇ ನೋಡುತ್ತೆ ಅಂತ ಗೊತ್ತು, ನಾಟಕ ಅಲ್ವಾ, ಯಾಕೆ ರೀತಿ ಅನ್ಕೋತೀರಾ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಇಲ್ಲಿ ವಿವೇಕ್ PA ಹೋಗಿದ್ದೆ ಅದನ್ನು ಗಮನಿಸ್ತಾರೆ. ತಕ್ಷಣ ಬಂದಿದ್ದೆ ಇಲ್ಲಿ, ಸರ್ ನೀವೇನೋ ಅವ್ರನ್ನ ಕಳಿಸ್ಬಿಟ್ರೆ ಅವರಿಬ್ರು ಅಲ್ಲಿ ರೊಮ್ಯಾನ್ಸ್ ಮಾಡ್ತಿದ್ದಾರೆ ಅಂದಾಗ ನಿಜವಾಗ್ಲೂ ಅಚ್ಚರಿ ಆಗುತ್ತೆ ವಿವೇಕ್ಗೆ. ತಕ್ಷಣ ಹೋಗಿದ್ದೆ, ಡೋರ್ನ ತೆಗಿರಿ ಅಂತಿದ್ದಾರೆ. ನಂತರ ರಾಮಾಚಾರಿ ಹೊರಗಡೆ ಬರ್ತಾರೆ, ನಾವು ಡೋರೇ ಹಾಕಿಲ್ಲ ಅಂತ ಹೇಳ್ತಾರೆ. ಇಲ್ಲ ಡೋರ್ ಹಾಕಿತ್ತು ಅಂದಾಗ ನೀವು ಅಂದ್ಕೊಂಡಿದ್ರೆ ಸುಮ್ಮನೆ ಲಾಕ್ ಆಗಿರ್ಬೋದು, ಬಟ್ ಯಾವುದೇ ರೀತಿಯ ಡೋರ್ ಕೂಡ ನಾವು ಲಾಕ್ ಮಾಡಿರಲಿಲ್ಲ ಅಂತ ಹೇಳ್ತಿದ್ದಾರೆ. ತದನಂತರ ಇಲ್ಲಿ ಅನುಮಾನ ಪಡ್ತಿದ್ದಾನೆ ನಮ್ಮ ಮೇಲೆ ಅಂತ ಹೇಳಿ ಚಾರು ಕಣ್ಣೀರು ಹಾಕಿದಾಗ ಇಲ್ಲಿ ರಾಮಾಚಾರಿ ನಿಮ್ಮನ್ನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಆದರೆ ನೀವು ನೋಡಿದ್ರೆ ಈ ರೀತಿ ಮಾತಾಡ್ಬಿಟ್ರಲ್ಲ ವಿವೇಕ್ ಸರ್ ಅಂತ ಕಿಟ್ಟಿ ರೀತಿಯಾಗಿ ರಾಮಾಚಾರಿ ನಾಟಕ ಮಾಡ್ತಾರೆ. ಅಯ್ಯೋ ನಾನು ಅನುಮಾನ ಪಟ್ಟಿಲ್ಲ ಹಾಗೆ ಹೀಗೆ ಅಂತ ಹೇಳಿ ವಿವೇಕ್ ಇಲ್ಲಿ ಚಾರುನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಿಕಾಸ್ ಆ ರೂಮಲ್ಲಿ ಇಲ್ಲಿ ರಾಮಾಚಾರಿ ಮತ್ತು ಚಾರು ಸೇರಿಕೊಂಡು ನವದೀಪ್ ಲ್ಯಾಪ್ಟಾಪನ್ನು ಚೆಕ್ ಮಾಡಬೇಕಾಗಿದೆ. ಯಾಕಂದರೆ ನವದೀಪ್ ಹೊರಗಡೆ ಹೋಗಿದ್ದಾರೆ ಲ್ಯಾಪ್ಟಾಪನ್ನು ಬಿಟ್ಟು. ಹಾಗಾಗಿ ಆ ಒಂದು ಲ್ಯಾಪ್ಟಾಪನ್ನು ಚೆಕ್ ಮಾಡಿ ಅದರಲ್ಲಿರ್ತಕ್ಕಂಥ ಎಲ್ಲ ಒಂದು ಇನ್ಫಾರ್ಮೇಷನ್ಸ್ನ ಕೂಡ ಅವರು ಗ್ಯಾದರ್ ಮಾಡಬೇಕಾಗಿರೋದ್ರಿಂದಾಗಿ ಇಲ್ಲಿ ನಿಜವಾಗ್ಲೂ ಹೇಗಾದರೂ ಮಾಡಿ ನವದೀಪ್ ಮಗ ವಿವೇಕನ್ನು ಟ್ರ್ಯಾಪ್ ಮಾಡಬೇಕು ಅಂತ ರಾಮಾಚಾರಿ ಅಂದ್ಕೊಂಡು ಇಲ್ಲಿ ಚಾರು ಮೇಡಮ್ ಗೆ ನೀವು ಕಣ್ಮುಚ್ಕೊಂಡು ಅವ್ರನ್ನ ಹುಡುಕ್ಬೇಕಂತ, ಹುಡುಕಿದ್ರೆ ನೀವು ಅವ್ರನ್ನ ಪ್ರೀತಿ ಮಾಡ್ತಿದ್ರಾ ಅಂತ ಹೇಳಿ ಹೇಳಿದಾಗ ಇಲ್ಲಿ ನವದೀಪ್ ಮಗ ವಿವೇಕ್ ಅದಕ್ಕೆ ಒಪ್ಕೋತಾರೆ. ಕಣ್ಮುಚ್ಕೊಂಡು ಬ್ಲೈಂಡ್ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಚಾರುನ ಹುಡುಕ್ತಿದ್ದಾರೆ. ಅದೇ ಟೈಮಲ್ಲಿ ಅಲ್ಲಿ ರಾಮಾಚಾರಿ ಮತ್ತು ಚಾರು ಇಬ್ಬರು ಕೂಡ ಸೇರಿಕೊಂಡು ಲ್ಯಾಪ್ಟಾಪಲ್ಲಿರೋ ಇನ್ಫಾರ್ಮೇಷನ್ಸ್ನ ಕದೀತಿದ್ದಾರೆ. ಈ ಕಡೆ ನವದೀಪ್ ನನ್ನ ಲ್ಯಾಪ್ಟಾಪನ್ನು ಮರ್ತು ಬಂದೆ ಅಂತ ಹೇಳಿ ವಾಪಸ್ ಮನೆಗೆ ಬರ್ತಿದ್ದಾರೆ. ಇದರ ನಡುವೆ ಮಗನ ಹುಚ್ಚಾಟ ನೋಡಿದ್ದ, ಯಾಕೆ ಏನು ಅಂದಾಗ ಚಾರುನ ಹುಡ್ಕೋದಕ್ಕೆ ಅಂತ ಹೇಳ್ತಿದ್ದಾರೆ. ಸರಿ ಆಯಿತು ಮಾಡಪ್ಪ ಅಂತ ಹೇಳಿ ರೂಮಿಗೆ ಹೋಗ್ತಾರೆ. ಅಲ್ಲಿ ಲ್ಯಾಪ್ಟಾಪ್ ಮುಂದೆ ಚಾರುನ ನೋಡಿದ್ದೆ, ನೀನು ಯಾಕೆ ನನ್ನ ರೂಮಲ್ಲಿ ಇದೆಯಾ ಅಂದಾಗ, ನಾನು ಮತ್ತು ನಿಮ್ಮ ಮಗ ಕಣ್ಣ ಮುಚ್ಚಾಲೆ ಆಡ್ತಿದ್ವಿ ಅಂದಾಗ, ಹೌದಾ ಸರಿ ಆಯಿತು ಅಂತ ಹೇಳಿ ನವದೀಪ ಆ ಒಂದು ಲ್ಯಾಪ್ಟಾಪನ್ನು ತಗೊಂಡು ಹೊರಟೇ ಬಿಡ್ತಾರೆ. ತದನಂತರ ಇಲ್ಲಿ ಚಾರು ಹೊರಗಡೆ ಬಂದಿದೆ. ನನಗೆ ಯಾಕೋ ಒಂದು ರೀತಿ ಕಸವಿಸಿ ಆಗ್ತಿದೆ ಅಂತ ಹೇಳಿ ಮನೆಗೆ ಹೊರಟು ಬರ್ತಾರೆ. ಕೊನೆಗೂ ಇಲ್ಲಿ ರಾಮಾಚಾರಿ ಚಾರು ಇಬ್ಬರು ಕೂಡ ಸೇರಿಕೊಂಡಿದ್ದ ಆ ಒಂದು ಇನ್ಫಾರ್ಮೇಷನ್ಸ್ನ ಆಲ್ರೆಡಿ ಪಡ್ಕೊಂಡಿದ್ದಾಗಿದೆ. ಈ ಕಡೆ ಮುರಾರಿ ಏನಾಯಿತು ಅಂದಾಗ ಸಕ್ಸಸ್ ಅಂತ ಹೇಳ್ತಿದ್ದಾರೆ. ಇದೆಲ್ಲದರ ನಡುವೆ ಅತ್ತ ಕಡೆ ಮಾನ್ಯತಾ ಅವರು ನನ್ನ ಮಗಳು ನವದೀಪ್ ಮಗ ವಿವೇಕನ್ನು ನೋಡೋದಕ್ಕೆ ಅಲ್ಲಿ ಹೋಗಿದ್ದಾಳೆ, ನಿಜವಾಗ್ಲೂ ನಮ್ಮ ಬೇಬಿ ಬದಲಾಗಿದ್ದಾಳೆ, ನಂಗೆ ತುಂಬ ಖುಷಿ ಆಗ್ತದೆ, ನಾನು ಕಂಡ ಕನಸು ನನ್ನ ಮಗಳು ಬದುಕಲ್ಲಿ ನಿಜ ಆಗ್ತದೆ ಅಂತ ಹೇಳ್ತಿದ್ರೆ ನಿಮ್ಮನ್ನು ಟ್ರ್ಯಾಪ್ ಮಾಡಿ ಹಳ್ಳಕ್ಕೆ ಬೀಳಿಸ್ತಿದ್ದಾರೆ, ನಿಮ್ಗದು ಗೊತ್ತಾಗ್ತಿಲ್ಲ ಅಂತ JK ಹೇಳ್ತಿದ್ರು. ಹಳದಿ ಕಣ್ಣವ್ರಿಗೆ ಕಾಣೋದೆಲ್ಲ ಹಳದಿನೇ ಅಂತ ಹೇಳಿ ಹೇಳಿದಾಗ ಅದು ನಿಮಗೆ ಅಂತ ಹೇಳಿ JK ಹೇಳ್ತಿದ್ದಾರೆ. ಬಟ್ ಮಾನ್ಯತಾಗೆ ಅರ್ಥ ಆಗ್ತಿಲ್ಲ. ಕೊನೆಗೂ ಇಲ್ಲಿ ಮಾನ್ಯತಾ ಮತ್ತು ನವದೀಪ್ ಇಬ್ಬರನ್ನ ಕೂಡ ಲಾಕ್ ಮಾಡೋಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡ್ಬೋದು ಎಲ್ಲ ರೀತಿ ವ್ಯವಸ್ಥೆಯನ್ನು ಕೂಡ ರಾಮಾಚಾರಿ ಮತ್ತು ಚಾರು ಮಾಡ್ತಿದ್ದಾರೆ. ಇತ್ತ ಕಡೆ ಜೈಶಂಕರ್ನ ಬಿಡುಗಡೆ ಮಾಡಬೇಕು, ನವದೀಪನ್ನು ಲಾಕ್ ಮಾಡಬೇಕು, ಅದಕ್ಕೆ ಎಲ್ಲ ರೀತಿಯ ಇನ್ಫಾರ್ಮೇಷನ್ಸ್ನ ಕೂಡ ತಾವು ಪಡ್ಕೊಂಡಿದ್ದಾಗಿದೆ. ಅದ್ರ ಮುಖಾಂತರ ನವದೀಪ್ ಮತ್ತು ಮಾನ್ಯತಾ ಇಬ್ಬರು ಕೂಡ ಅರೆಸ್ಟ್ ಆಗಿ ಜೈಶಂಕರ್ ಬಿಡುಗಡೆ ಆಗುತ್ತಾ. ಈ ಕಡೆ ರುಕ್ಕು ಕತೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್.